ನಮಸ್ಕಾರ ವೀಕ್ಷಕರೇ. ಇವತ್ತು 4ನೇ ಸಂಚಿಕೆ 4ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮಿಂದ್ರ ನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈಸ್ಸನಕಾದಿಭಿಃ ಪರಿವೃತಂ ಸಿದ್ಧಸಮಾರಾಧಿತಂ ದತ್ತಾತ್ರೇಯಮುಪಾಸ್ಮಹೇ ಹೃದಯ ಮುದಾ ಧ್ಯೇಯಸ್ಸದಾ ಯೋಗಿಭಿ. ಇದಕ್ಕಿಂತ ಮುಂಚೆ 3ನೇ ಎಪಿಸೋಡು, ಕೊನೆ ಎಪಿಸೋಡಲ್ಲಿ 3ನೇ ಅಧ್ಯಾಯದಲ್ಲಿ ಅಂಬರೀಷ ಮಹಾರಾಜನ ಮೇಲೆ ದುರ್ವಾಸ ಮುನಿಗಳು ಶಾಪ ಕೊಟ್ಟದ್ದನ್ನು ಪರಮಾತ್ಮ ತಾನು ಪರಿವರ್ತಿಸಿಕೊಂಡು ಭೂಮಿಯ ಮೇಲೆ ಅವತಾರ ತಾಳಿದ. ಯಾರನ್ನ ತನ್ನ ಭಕ್ತರನ್ನು ಉದ್ಧರಿಸಲು, ಪಾಪಿಗಳನ್ನು ಸಂಹರಿಸಲು. ಅದರಲ್ಲಿ ದತ್ತಾವತಾರವು ಒಂದು. ಅದರ ಬಗ್ಗೆ, ದತ್ತಾವತಾರ ಬಗ್ಗೆ ಹೇಳಿ ಅಂತ ನಾಮಧಾರಕ ಸಿದ್ಧ ಮುನಿಗಳಿಗೆ ಕೇಳ್ಕೊತಾನೆ. ಅದೇ ಇದು 4ನೇ ಅಧ್ಯಾಯ. ಸಿದ್ಧಮುನಿಗಳು ಹೇಳ್ತಾರೆ, ಹಿಂದೆ ಪ್ರಳಯದ ನಂತರ ನಾರಾಯಣ ನಾಭಿಯಿಂದ ಅಂದರೆ ಒಕ್ಕಳದಿಂದ ಬ್ರಹ್ಮ ಉದ್ಭವವಾಗಿ ಸನಕಾದಿ ಯೋಗಿಗಳನ್ನು ಸೃಷ್ಟಿ ಮಾಡಿ, ಮರೀಚಿ ಮುಂತಾದವನ್ನು ಸೃಷ್ಟಿ ಮಾಡಿದ. ಸಪ್ತ ಪ್ರಜಾಪತಿಗಳನ್ನು ತನ್ನ ಮಾನಸ ಪುತ್ರನಾಗಿ ಅವತಾರ ಮಾಡುವಂತೆ ಮಾಡಿದ. ನಂತರ ಶತರೂಪ ಮನುಗಳನ್ನು ಸೃಷ್ಟಿ ಮಾಡಿದ. ಅವರ ಮಗಳು ದೇವಹೂತಿ, ಅವಳ ಗಂಡ ಕರ್ದಮನ. ಈ ದೇವಹೂತಿ ಕರ್ದಮನ ಮಗಳು ಸತಿ ಅನಸೂಯಾದೇವಿ, ಅವಳ ಗಂಡ ಅತ್ರಿಯ ಮಹರ್ಷಿ. ಅಂದರೆ ದೇವಹೂತಿ ಕರ್ದಮನ ಮಗಳು ಸತಿ ಅನಸೂಯ, ಅವಳ ಗಂಡ ಅತ್ರಿ ಮಹರ್ಷಿ. ಸತಿ ಅನಸೂಯಾದೇವಿ ಪಾತಿವೃತ್ಯ ಉಳ್ಳವರು, ತುಂಬ ಪಾತಿವೃತ್ಯ. ಎಷ್ಟು ಅವಳ ಪಾತಿವೃತ್ಯವಿತ್ತಂದರೆ ಅವಳಿಗೆ ಶಿಲೆಗಳು, ಪರ್ವತಗಳು, ನದಿಗಳು ಅವಳ ಕಾಲದ ಅಡಿಯಲ್ಲಿದ್ದವು. ಅವಳು ಹೇಳ್ದಂಗೆ ಕೇಳ್ತಾ ಇದ್ದವು. ಅಷ್ಟು ಪಾತಿವೃತ್ತಿಗೆ ಒಂದು ಪವರ್ ಇದೆ, ಶಕ್ತಿ ಇದೆ. ದೇವತೆಗಳು ಅವಳನ್ನ ಹೆದರ್ತಾ ಇದ್ದರು ಕಂಡ್ರೆ. ಅವಳಂಗೆ ಯಾರಿಗೂ ಕೆಟ್ಟದ್ದು ಮಾಡ್ತಾ ಇರಲಿಲ್ಲ. ತನ್ನ ಪಾತಿವೃತ್ಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ಲು, ಆಚರಿಸ್ಕೊಂಡು. ಒಂದು ಸಲ ಏನಾಯಿತು ಅಂದರೆ, ತ್ರಿಲೋಕ ಸಂಚಾರಿ ನಾರದರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಬ್ರಹ್ಮಲೋಕ ಅಥವಾ ಸತ್ಯಲೋಕ, ಬ್ರಹ್ಮ ಮತ್ತು ಸರಸ್ವತಿ ಇದ್ದರು. ಅವರ ಮುಂದೆ ಮತ್ತು ವೈಕುಂಠದಲ್ಲಿ ನಾರಾಯಣ ಲಕ್ಷ್ಮಿಯ ಮುಂದೆ, ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರ ಮುಂದೆ ಈ ಸತಿ ಅನಸೂಯಳ ಪಾತಿವೃತ್ಯವನ್ನು ವರ್ಣಿಸ್ತಾ ಹೋದರು. ಆ 3 ಭಾರ್ಯರು, ಬ್ರಹ್ಮ ವಿಷ್ಣು ಮಹೇಶ್ವರ ಭಾರ್ಯರು, ಅವಳ ಪಾತಿವೃತ್ಯವನ್ನು ಪರೀಕ್ಷಿಸಿ ಎಂದು ತಮ್ಮ ಗಂಡಂದರಿಗೆ ಹೇಳಿದರು. ಅವಳು 3 ಭಾರ್ಯರ ಗಂಡಂದಿರು ಅತಿಥಿ ರೂಪದಲ್ಲಿ, ಅತಿಥಿಯ ವೇಷಧಾರಿಯಲ್ಲಿ ದಾರಿ ಮಾಡಿಕೊಂಡು ಸತಿ ಅನಸೂಯ ಅಂದರೆ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ಅತ್ರಿ ಮಹರ್ಷಿಗಳು ತಪಸ್ಸಿಗೆ ಹೋಗಿದ್ದರು. ಅವಳು ಅತಿಥಿಗಳನ್ನು ನಮಸ್ಕಾರ ಮಾಡಿ ಸ್ವಾಗತಿಸಿ, ಏನು ಬೇಕು ಹೇಳಿ ಅಂದರು. ಆಗ ಅವರು 3 ಹೇಳಿದರು, ನಮಗೆ ಹಸಿವೆ ಆಗ್ತಾಯಿದೆ, ಊಟ ಕೊಡು ಅಂದರು. ಅವಳು ಎಲೆ ಹರಡಿ ಊಟಕ್ಕೆ ಕೇಳಿ ಅಂದಳು. ಆವಾಗ 3 ಹೇಳಿದರು, ನಮ್ಮದೊಂದು ಷರತ್ತಿದೆ. ಏನಂದರೆ, ನಾವು ಊಟ ಮಾಡಿ ಹೋಗ್ತೀವಿ, ಆದರೆ ನೀನು ನಗ್ನಳಾಗಿ ಊಟ ಬಡಿಸಬೇಕು.
ಗಾಬರಿ ಆದ್ಲು. ಇದೇನಿದು? ನಾನು ನಗ್ನಳಾಗಿ ಪರಪುರುಷರ ಎದುರು ಬಂದರೆ ನನ್ನ ಪಾತಿವೃತ್ಯಕ್ಕೆ ಧಕ್ಕೆ ಆಗುತ್ತದೆ, ನನ್ನ ಪವರ್ ಹೊರಟೋಗ್ಬಿಡುತ್ತೆ. ಆದರೆ ಈ ಮಹರ್ಷಿಗಳು ಹಸಿವೆಯಿಂದ ಹೋದರೆ ನಾನು ಇಷ್ಟು ದಿನ ಇರುವ ಪಾತಿವೃತ್ಯ ಮತ್ತು ನನ್ನ ಗಂಡನು ತಪಸ್ಸು ಮಾಡಿದ್ದು ಫಲವೆಲ್ಲ ಹೊರಟೋಗುತ್ತೆ. ಯಾಕಂದರೆ ಅವಳು ಗಂಡಿಯವಳು ಹೇಳ್ತಾನೆ, ಅತ್ರಿ ಮಹರ್ಷಿ ಅನಸೂಯಾಗೆ ಏನು ಹೇಳ್ತಾರೆ ಅಂದರೆ, ಯಾರೇ ಬಂದರೂ ಅತಿಥಿಗಳು ಬಂದರೆ ಹಸಿವೆಯಿಂದ ಕಳಿಸ್ಬೇಡ ಅವ್ರನ್ನ, ಹಸಿವೆ ಹಿಂಗಿಸಿ ಕಳಿಸು ಅಂತ ಹೇಳ್ತಾರೆ. ಏನು ಮಾಡಿದ್ರು ಅಂತ ತಪ್ಪು ಅನಿಸ್ತಾ ಇದೆ ಅವಳಿಗೆ. ಅವಳೇನು ವಿಚಾರ ಮಾಡಿದ್ಲು, ನನ್ನ ಗಂಡ ಅತ್ರಿ ಮಹರ್ಷಿ ತಪೋಮೂರ್ತಿ, ಅವರಿಗೆ ತುಂಬ ಪವರ್ ಇದೆ, ಮತ್ತು ನಾನು ಪಾತಿವೃತ್ಯ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆಲ್ಲಿದು ಕಾಮಭಯ ಅಂತ ನೋಡಿ. ಈ 3 ಮಕ್ಕಳು ಅನ್ನ ಕೇಳಿಕೊಂಡು ಹಸಿವೆಯಿಂದ ಬಂದಿದ್ದಾರೆ ಅಂದರೆ ನನ್ನ ಮಕ್ಕಳು, ಅವರು ಪರಪುರುಷರಲ್ಲ, ನನ್ನ ಮಕ್ಕಳು ಅಂಥೇಳಿ, ಪೂಜ್ಯರೇ ಆಗಲಿ ಊಟಕ್ಕೆ ಕೇಳಿ ಅಂತಾಳೆ. ಅತ್ರಿ ಮಹರ್ಷಿಯನ್ನು ಮನದಲ್ಲಿ ನೆನೆಸಿಕೊಂಡು, ಮಹರ್ಷಿಗಳೇ ನಿಮ್ಮ ಆಜ್ಞೆಯಂತೆ ಅವರಿಗೆ ಊಟ ಬಡಿಸುತ್ತಿದ್ದೇನೆ ಅಂದು ಆಕೆ ಉಟ್ಟ ಬಟ್ಟೆಯನ್ನು ನಗ್ನಳಾಗಲು ತಿರುವಾಗಲೇ ಇನ್ನೂ ಶುರು ಮಾಡಿದಾಳೆ. ಅಷ್ಟರಲ್ಲಿ 3 ಚಿಕ್ಕ ಚಿಕ್ಕ ಮಕ್ಕಳಾಗ್ಬಿಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿದ ಮಕ್ಕಳು ಚಿಕ್ಕ ಚಿಕ್ಕರು, ಬ್ರಹ್ಮ ವಿಷ್ಣು ಮಹೇಶ್ವರ. ಆಕೆ ತಕ್ಷಣ ಅದನ್ನು ನೋಡಿ ಆ ಬಟ್ಟೆಯನ್ನು ಉಟ್ಟಳು. ಅವಳಿಗೆ ಬಾಣಂತಿಯಂತೆ ಸ್ತನ್ಯ ಉಂಟಾಗುತ್ತದೆ. 3 ಸಂತೃಪ್ತಿಯಾಗುವಂತೆ ಹಾಲು ಕುಡಿಸಿ, ಆವಾಗ ನಿರಂತರ ಸೃಷ್ಟಿ ಮಾಡಿ ದಣಿದಂತೆ ಈ ಬ್ರಹ್ಮ ದೇವನು, ಪ್ರಪಂಚವನ್ನೆಲ್ಲ ಪಾಲಿಸಿದಂತೆ ವಿಷ್ಣು ಆಯಾಸಗೊಂಡು, ಜಗತ್ತನ್ನು ಸಂಹಾರ ಮಾಡಿ ದಣಿದಂತೆ ಶಂಕರನು 3 ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ. ಆ 3 ಬ್ರಹ್ಮ ವಿಷ್ಣು ಮಹೇಶ್ವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಒಂದು ಉಯ್ಯಾಲೆಯಲ್ಲಿ ಹಾಕಿ ಜೋಗಳ ಆಡ್ತಾ ಇರುವಾಗ ಅತ್ರಿ ಮಹರ್ಷಿಗಳು ಬರ್ತಾರೆ. ಬಂದು ನೋಡ್ತಾರೆ, ಎಲ್ಲವನ್ನು ಅವರಿಗೆ ವಿಸ್ತಾರವಾಗಿ ಹೇಳ್ತಾಳೆ. ಅವರು ಗೊತ್ತಾಗುತ್ತೆ ಈ ಮಹರ್ಷಿಗಳು ಸಾಮಾನ್ಯರಲ್ಲ ಅಂತ. ತಮ್ಮ ದಿವ್ಯ ದೃಷ್ಟಿಯಿಂದ, ತಪಸ್ದೃಷ್ಟಿಯಿಂದ ಅವರಿಗೆ ಗೊತ್ತಾಗುತ್ತೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ. ಇಬ್ಬರು ಸೇರಿ, ಅಂದರೆ ದಂಪತಿಗಳು ಸೇರಿ ಅವರಿಗೆ ನಮಸ್ಕಾರ ಮಾಡಲು ಹೋಗುವಾಗ ತಕ್ಷಣ ಅವರು ತಮ್ಮ ರೂಪಧಾರಣೆ ಮಾಡ್ಕೋತಾರೆ. ಬ್ರಹ್ಮ ತನ್ನ ಕಮಂಡಲ ಹಾಗೂ ವೇದ ಪುಸ್ತಕವನ್ನು, ವಿಷ್ಣು ಚಕ್ರಧಾರಿಯಾಗಿ, ಶಿವನು ತ್ರಿಶೂಲಧಾರಿಯಾಗಿ, ನಾವು ನಿಮಗೆ ಸಂತೃಪ್ತರಾಗಿದ್ದೀವಿ, ನಿಮಗೇನು ಬೇಕು ಕೇಳು ಅಂತ ಅತ್ರಿ ಮುನಿಗಳಿಗೆ 3 ಕೇಳ್ತಾರೆ. ಆವಾಗ ವರ ಕೇಳಿ ಅಂತಾರೆ. ಅತ್ರಿ ಮುನಿಗಳು ಹೇಳ್ತಾರೆ, ಸತಿ ಅನಸೂಯ ಹತ್ರ ನೋಡಿ ಏನು ಬೇಕು ಕೇಳಿಕೋ ಅಂತ. ಆವಾಗ ಸತಿ ಅನಸೂಯ ಹೇಳ್ತಾಳೆ, ನಿಮ್ಮ 3 ನಾನು ಹಾಲು ಉಣಿಸಿದ್ದೀನಿ ಅಂದಮೇಲೆ ನೀವು ನನ್ನ ಮಕ್ಕಳೇ, ಅದರಂತೆ ನೀವು ನಾನು ನಿಮಗೆ ಜನ್ಮ ಕೊಡಬೇಕು, ನಮ್ಮ ವಂಶದಲ್ಲಿ ಹುಟ್ಟಿ ನೀವು ನಮ್ಮನ್ನು ಉದ್ಧರಿಸಬೇಕು ಅಂತಾಳೆ. ಆವಾಗ 3 ಮಕ್ಕಳು ಹುಟ್ಟುತ್ತಾರೆ. ಮೊದಲೇದವನು ದತ್ತ, ಪರಮಾತ್ಮನ ರೂಪ, ವಿಷ್ಣುವಿನ ರೂಪ. ದತ್ತ ಇವನು ಯಾವ ಥರ ಅಂದರೆ ಮಾನವರ ಅಭಿಷ್ಟಗಳನ್ನು ನೆರವೇರಿಸ್ತಾ ಇರ್ತಾನೆ, ಯೋಗ ಜ್ಞಾನಗಳನ್ನು ಕೊಡ್ತಾ ಇರ್ತಾನೆ, ಮಾನವರಿಗೆ ಆಗಲಿ ಪ್ರತಿಪಾದಿಸ್ತಾ ಇರ್ತಾನೆ. ಅವನು ಯಾವಾಗಲೂ ಸಂಚಾರಿಯಾಗಿರ್ತಾನೆ.
ಮಾನವರನ್ನು ಉದ್ಧರಿಸಲಿಕ್ಕೆ ದತ್ತ ಅವತಾರ ತಗೊಂಡಿದ್ದಾನೆ ಭೂಮಿಯ ಮೇಲೆ. ದತ್ತಾತ್ರೇಯ ಯಾಕೆ ಅಂತಾರಂದರೆ ಈ 3 ಅತ್ರಿ ಪುತ್ರರು, ಅದಕ್ಕೆ ದತ್ತ ಆತ್ರೇಯ, ದತ್ತ ಪ್ಲಸ್ ಆತ್ರೇಯ, ದತ್ತಾತ್ರೇಯ ಅಂತ ಹೆಸರು ಬಂತು. ಯಾರಿಗೆ? ಮೊದಲು ಇವನೇ ಪರಮಾತ್ಮ. ಎರಡನೇದವನು ಹೆಸರು, ಮಧ್ಯದವನು ದತ್ತ, ಎರಡನೇದವನು ದುರ್ವಾಸ, ಮೂರನೇದವನು ಚಂದ್ರ. ದುರ್ವಾಸ ಅಂತ ಎರಡನೇ ಮಗ ಹುಟ್ಟಿದ. ಅವನು ತುಂಬ ಕೋಪಿಷ್ಟ. ಆದರೆ ದುರ್ವಾಸ ಏನೇನು ಮಾಡ್ತಿರ್ತಾನೆ ಅದೆಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ, ಲೋಕಕ್ಕಾಗಲಿ ಇವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೆ. ಇನ್ನು ಮೂರನೇದವನು ಚಂದ್ರ, ಮೂರನೇ ಮಗ. ಇವನು ಜೀವಿಗಳನ್ನು ಸೃಷ್ಟಿ ಮಾಡೋನು ಚಂದ್ರ, ಅಂದರೆ ಇವನೇ ಬ್ರಹ್ಮ. ಈ ಮೂವರು ಹುಡ್ತಾರೆ. ಸ್ವಲ್ಪ ಕಾಲಾದ ನಂತರ, ಸ್ವಲ್ಪ ದಿನಗಳು ಕಳೆದಂತೆ ಚಂದ್ರ ಮತ್ತು ದುರ್ವಾಸ ಮತ್ತು ಚಂದ್ರ ಏನು ಮಾಡ್ತಾರೆ, ತಮ್ಮ ದಿವ್ಯ ಅಂಶ, ತಮ್ಮಲ್ಲಿರೋ ಅಂಶವನ್ನು ದತ್ತಾತ್ರೇಯರಿಗೆ ಕೊಟ್ಟು ತಾವು ತಪಸ್ಸಿಗೆ ಹೊರಟೋಗ್ತಾರೆ. ಸಿದ್ಧಮುನಿಗಳಂತಾರೆ, ನಾಮಧಾರಕ ತಿಳಿಯಿತೆ, ಅಂದಿನ ದುರ್ವಾಸ ಶಾಪದಿಂದ ಪರಮಾತ್ಮ, ಅಂದರೆ ಅಂಬರೀಷ ಕೊಟ್ಟದ ಶಾಪವನ್ನು ಪರಮಾತ್ಮ ತಗೊಂಡು ಶ್ರೀ ದತ್ತಾತ್ರೇಯ ದತ್ತ ಶಾಶ್ವತವಾಗಿ ಭೂಮಿಯ ಮೇಲೆ ಸಂಚರಿಸುತ್ತಾ ಇರುತ್ತಾನೆ. ಈಗಲಾದರೂ ಭೂಮಿಯ ಮೇಲೆ ದತ್ತಾತ್ರೇಯ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೂ ಭಕ್ತರು ಕೇಳಿದ್ದನ್ನು ಅನುಗ್ರಹಿಸ್ತಾ ಇರ್ತಾನೆ. ಆದರೆ ಭಕ್ತರಿಗೆ ಭಕ್ತಿ ಬೇಕು, ಭಕ್ತಿ ಇಲ್ಲದೇ ಏನೂ ಸಿಗಲ್ಲ. ಈಗಲಾದರೂ ಸಂಚರಿಸ್ತಾ ಇದ್ದಾನೆ ಭೂಮಿ ಮೇಲೆ. ಕಲಿಯುಗದಲ್ಲಿ ಮೋಕ್ಷ ಪಡೆಯೋದಾಗಲಿ ಪುಣ್ಯ ಪಡೆಯೋದಾಗಲಿ ತುಂಬ ಸರಳ ಅಂತ ಇದರಲ್ಲಿ ಹೇಳಿದ್ದಾರೆ, ಕುರುಚರಿತ್ರೆಯಲ್ಲಿ ಹೇಳಿದ್ದಾರೆ. ಯಾಕಂದರೆ ಕೃತಯುಗ, ದ್ವಾಪಾರ, ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳು ಮಾಡಿ ತುಂಬ ಕಷ್ಟಪಟ್ಟಾಗ ಸಿಗ್ತಾಯಿತ್ತು. ಈಗ ಗುರುಗಳನ್ನು ನೆನೆಸಿದರೆ ಸಾಕು, ಪುಣ್ಯ ಬರುತ್ತದೆ, ಮೋಕ್ಷ ಸಿಗುತ್ತೆ ಅಂತ, ಜೀವನ ಪಾವನವಾಗುತ್ತದೆ, ಸಂತೋಷದಿಂದಿರ್ತಾನೆ ಮನುಷ್ಯ ಅಂತ ಹೇಳುತ್ತೆ. ಅದೇ ಥರ ನೋಡಿ, ಪರಮಾತ್ಮ ಶ್ರೀ ರಾಮಾವತಾರ ತಗೊಂಡಾಗ ರಾವಣನನ್ನು ಸಂಹರಿಸಲಿಕ್ಕಾಗಿ ಅವತಾರ ತಗೊಂಡ. ಕೃಷ್ಣಾವತಾರದಲ್ಲಿ ಕಂಸನನ್ನು ಸಂಹರಿಸಲು, ಆ ಥರ ಬೇರೆ ಬೇರೆ ಅವತಾರ ಇದೆ. ಭಸ್ಮಾಸುರನ್ನು ಸಂಹರಿಸಲು ಒಂದು ಅವತಾರ, ಆಮೇಲೆ ಈ ಹಿರಣ್ಯಕಶಿಪು ಸಂಹರಿಸಲು ಮುಖಾಸುರ, ಈ ಥರ ಭಾಳ ಇದೆ, ಎಷ್ಟೆಷ್ಟು ಅವತಾರ. ಆದರೆ ಈಗಲಾದರೂ ದತ್ತಸ್ವಾಮಿ ಭೂಮಿಯಲ್ಲಿ ಸಂಚರಿಸ್ತಾರಂಥೇಳಿ ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳ್ತಾರೆ. ನಾಮಧಾರಕ ಸಿದ್ಧಮುನಿಗಳಿಗೆ ನಮಸ್ಕರಿಸ್ತಾನೆ. ಸಿದ್ಧಮುನಿಗಳು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಈ 4ನೇ ಅಧ್ಯಾಯದಲ್ಲಿ ದತ್ತಾತ್ರೇಯರ ಅವತಾರದ ಬಗ್ಗೆ ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಿದ್ದಾರೆ. ಈ ಥರ ಇಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯವಾಯಿತು. ತಾವು ಯೂಟ್ಯೂಬ್ನಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇನ್ನೂ ಮುಂದಿನ ಅಧ್ಯಾಯಗಳಿವೆ, ಅವುಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ತಲುಪುತ್ತದೆ ಅಂಥೇಳಿ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿಯ. ತಾವು ದತ್ತಾತ್ರೇಯನ ಭಕ್ತಿಗೆ ಪಾತ್ರರಾಗಿ ತಮ್ಮ ಜೀವನ ಪಾವನಗೊಳ್ಳಿ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ.